ಪ್ರಾಸಿಕ್ಯೂಷನ್ಗೆ ಏನು ಅದರ ವಿರುದ್ಧವಾಗಿ ಅರ್ಜಿ ಹಾಕಿದ್ರು ಸಿದ್ದರಾಮಯ್ಯ ಅವರು, ಅದನ್ನ ಅರ್ಜಿಯನ್ನ ವಜಾಗೊಳಿಸಿ ಪ್ರಾಸಿಕ್ಯೂಷನ್ಗೆ ಕೋರ್ಟ್ ಕೂಡ ಆದೇಶ ಹೊರಡಿಸಿದೆ. ಸೈಟ್ ಕೊಟ್ಟರು ಅವರು ನಾನು ವಾಪಸ್ ಕೊಡ್ತೀನಿ ಅಂದ್ರೆ ಹೇಗಾಗುತ್ತೆ? ಉನ್ನತವಾದ ಸ್ಥಾನದಲ್ಲಿ ಕುತ್ಕೊಂಡು ಸಾರ್ವಜನಿಕರ ಹಣ, ಸಾರ್ವಜನಿಕರ ಆಸ್ತಿ, ಅದನ್ನ ಅಂತ ಒಂದು ದೊಡ್ಡ ಸ್ಥಾನದಲ್ಲಿ ಕುತ್ಕೊಂಡು ಅವ್ರಿಗೆ ನಿರ್ಧಾರ ತಗೊಂಡ್ರೆ ತಪ್ಪು ಅನ್ಸುತ್ತೆ. ರಾಜೀನಾಮೆ ಕೊಡಬೇಕು. ಈ ನಮ್ಮ ಕರ್ನಾಟಕದಲ್ಲಿ ಇರ್ಬೋದು, ನಮ್ಮ ದೇಶದಲ್ಲಿ ಇರುವಂತ ರಾಜಕಾರಣಿಗಳು ಮೋಸ್ಟ್ 90% ಕರಪ್ಟಿವ್ ಪೊಲಿಟಿಷಿಯನ್ಸ್ ಇರೋದು. ಅವ್ರಂತ ಸಾವಿರಾರು ಕೋಟಿಗೆ ಅಂತ ಇದ್ದಾರೆ. ಬಟ್ ಇದು ಬಂದ್ಬಿಟ್ಟು ಫ್ಯಾಮಿಲಿ ಏನೋ ಮಾಮ ಇದೇನೋ ಏನೋ 3 ಎಕರೆ ಜಮೀನು ಅಂತ ಕಾಂಟ್ರವರ್ಸಿಸ್ ಇದೆ. ಬಟ್ ಹಾಗಾಗಿರೋದ್ರಿಂದ ರಿಸೈನ್ ಮಾಡ್ಬಿಟ್ಟೆ ಸಿಎಂ ಪೋಸ್ಟ್ ತೆಗೆದುಬಿಟ್ಟು ಅವನು ಫೇಸ್ ಮಾಡಬೇಕು ಅಂತ ಏನಿಲ್ಲ ಸರ್ ಮೇಡಮ್, ಜೊತೆಲೆ ಕ್ಯಾರಿ ಮಾಡಿ. ಅವಾಗ ಹಳೆ ಕಾಲದಲ್ಲಿ ಇತ್ತು ಸಭ್ಯಸ್ಥರು ಅಂತ, ಈಗ ಯಾರು ಸಭ್ಯಸ್ಥರಲ್ಲ. ರಾಜಕಾರಣಿಗಳೆಲ್ಲ ಬರೀ ಮೋಸಗಾರಿಕೆನೆ, ಬೆಳ್ಳಣಿಕೆಯಲ್ಲಿ ತೋರಿಸಿ ಇವಾಗ ಇರೋರು ಯಾರು ರಾಜಕಾರಣಿ ಏನೋ ಕರೆಕ್ಟ್ ಆಗಿದ್ದಾರೆ ಅಂತ ಯಾರು ಇಲ್ಲ. ಹಳೆ ಕಾಲದಲ್ಲಿ ಇದ್ರು ಎಲ್ಲಾ ರಾಜಕಾರಣಿಗಳು, ಅವಾಗ ಏನೋ ಅವರು ಮನೆನೇ ಇರ್ತಾ ಇರಲಿಲ್ಲ, ಆತರ ದುಡಿತಾ ಇದ್ರು. ಈಗ ಎಷ್ಟೆಷ್ಟು ಮನೆ ಮಾಡಿದ್ದಾರೆ, ಎಷ್ಟು ಆಸ್ತಿ ಮಾಡಿದ್ದಾರೆ, ಒಬ್ಬೊಬ್ರು ತನಿಖೆ ಮಾಡಿದ್ರೆ ಇಡೀ ನಮ್ ಸರ್ಕಾರ ನಡೆಸಬಹುದು. ಆತರ ಅಷ್ಟೊಂದು ಮಾಡಿಟ್ಟಿದ್ದಾರೆ ಆಸ್ತಿನ. ಸಿಎಂ ಸಿದ್ದರಾಮಯ್ಯ ಅವರ ಮೇಲಿದ್ದ ಭ್ರಷ್ಟಾಚಾರ ಹಾಗೂ ಹಗರಣಗಳ ಅಪವಾದಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಆದೇಶ ನೀಡಿದ್ರು. ಆದ್ರೆ ಅದನ್ನ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಅವರು ಕೋರ್ಟ್ ನ ಮೊರೆ ಹೋಗಿದ್ರು. ಆದ್ರೆ ಇವತ್ತಿನ ಕೋರ್ಟ್ ಆದೇಶ ಹೊರಡಿಸಿದ್ದೇನೆಂದ್ರೆ, ಪ್ರಾಸಿಕ್ಯೂಷನ್ಗೆ ಏನು ಅದರ ವಿರುದ್ಧವಾಗಿ ಅರ್ಜಿ ಹಾಕಿದ್ರು ಸಿದ್ದರಾಮಯ್ಯ ಅವರು, ಅದನ್ನ ಅರ್ಜಿಯನ್ನ ವಜಾಗೊಳಿಸಿ ಪ್ರಾಸಿಕ್ಯೂಷನ್ಗೆ ಕೋರ್ಟ್ ಕೂಡ ಆದೇಶ ಹೊರಡಿಸಿದೆ. ಹಾಗಾಗಿ ಇದ್ರ ಬಗ್ಗೆ ಜನ ಏನ್ ಮಾತಾಡ್ತಾರೆ? ಹಾಗಾದ್ರೆ ಸಿದ್ದರಾಮಯ್ಯ ಅವರು ಪ್ರಾಸಿಕ್ಯೂಷನ್ಗೆ ಒಳಗಾಗೋ ಮುಂಚೆ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರ ಜನ, ಅಥವಾ ಪ್ರಾಸಿಕ್ಯೂಷನ್ ಅಧಿಕಾರದಲ್ಲಿ ಇದ್ದೇ ಪ್ರಾಸಿಕ್ಯೂಷನ್ಗೆ ಒಳಗಾಗ್ಬೋದು ಅಂತ ಜನ ಮಾತಾಡ್ತಾರೆ? ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಜನನ ಹತ್ರನೇ ಕೇಳೋಣ ಬನ್ನಿ. ಸಿದ್ದರಾಮಯ್ಯ ಅವರು ಅದೇ ಅಧಿಕಾರದಲ್ಲಿ ಇದ್ರೂ ತನಿಖೆ ಮಾಡ್ಬೋದು, ಆ ಥರ ಏನಿಲ್ಲ. ಇಲ್ಲ ಏನು ಅದು ಅವಕಾಶತೆ ಇಲ್ಲ. ಅವ್ರು ಇದ್ಕೊಂಡೇ ಅದ ಬಗೆಹರಿಸ್ಬೋದು ಅದೆಲ್ಲ. ಇಲ್ಲ ಆ ಥರ ಏನಿಲ್ಲ, ಅವರು ಆ ಥರ ಏನು ಮಾಡಲ್ಲ. ಅವರು ರಾಜೀನಾಮೆ ಕೊಡೋ ವಿಷಯ ಓಕೆ ಕರೆಕ್ಟ್ 100% ಓಕೆ. ಅವರು ಬಡವ್ರ ಪರವಾಗಿ ಸರ್ಕಾರ ಇದು ಓಕೆ. ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಅವರೇ ಇರೋದು. ಅವರು ಎಲ್ಲ ರಿಲೀಫ್ ಆಯ್ತಲ್ಲ. ಅದು ತನಿಖೆ ಮಾಡೋದು ಅಂತ ಆದೇಶ ಕೋರ್ಟಿನಿಂದ ಆದೇಶ ಐತೆ ನೋಡಿ. ತಪ್ಪು ಮಾಡಿದವರು ಉಪ್ಪು ತಿನ್ನಲೇಬೇಕು, ತಿಂತಾರೆ ಬಿಡಿ, ಗೊತ್ತೈತೆ. ನಾವೇನೇನು ಅವ್ರು ಒಳ್ಳೆಯವರ ಕೆಟ್ಟವರ ನಂಗೆ ಗೊತ್ತಿಲ್ಲ, ಮಾಡಿರೋದು ಉಂಟು, ಅನುಭವಿಸ್ತಾರೆ ಅಷ್ಟೇ, ಇನ್ನೇನಿಲ್ಲ ತಾಯಿ. ನಾವಿನ್ನೇನು ಅವ್ರ ಬಗ್ಗೆ ನಾವೇನು ಇನ್ನೇನು ಮಾತಾಡಲ್ಲ. ಕೊಡಬೇಕು. ಯಾಕೆಂದರೆ ಅವರು ಇಷ್ಟೊಂದು ದೊಡ್ಡ ಹಗರಣಗಳು ಮಾಡಿ ರಾಜ್ಯಪಾಲರು ಕೋರ್ಟ್ಗೆ ಅವರು ಸಮ್ಮತಿಸಿದ್ದನ್ನು ಅವರು ಒಪ್ಕೊಳ್ಳದೆ ಕೋರ್ಟ್ಗೆ ಹೋಗಿ ಕೋರ್ಟ್ ತೀರ್ಪು ಬಂದಿದೆ. ಅವರು LLB ಎಜುಕೇಟೆಡ್, ಅವ್ರಿಗೆ ಗೊತ್ತಿದ್ದು ಕೋರ್ಟ್ಗೆ ಹೋಗಿದ್ದಾರೆ. ಅಂದರೆ ಜನಗಳಿಗೆ ಗುಮ್ರಾ ಮಾಡ್ತಾ ಇರೋದು, ತಪ್ಪು ಮಾಡಿರೋದು ಮುಚ್ಚಾಕೊಳ್ಳೋದಕ್ಕೆ. ಕಾನೂನಿಗೆ ಏನು ಕೊಡಬೇಕು ನ್ಯಾಯ ತೀರ್ಮಾನಕ್ಕೆ ಮಾಡಿದೆ. ಇವರೇನೋ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತ ಇದ್ದಾರೆ, ನೋಡೋಣ ಏನಾಗುತ್ತೆ ಅಂತ. ಬಟ್ ಗೊತ್ತಿದೆ ಅವ್ರಿಗೆ ಏನಾಗುತ್ತೆ ಅಂತ. ಜನಗಳಿಗೆ ಯಾಕೆ ಮೋಸ ಮಾಡಬೇಕು? ಮಾಡಿರೋ ತಪ್ಪನ್ನ ಒಪ್ಕೊಳ್ಬೇಕು. ಸೈಟ್ ಕೊಟ್ಟರು ಅವರು ನಾನು ವಾಪಸ್ ಕೊಡ್ತೀನಿ ಅಂದರೆ ಹೇಗಾಗುತ್ತೆ? ಉನ್ನತವಾದ ಸ್ಥಾನದಲ್ಲಿ ಕುತ್ಕೊಂಡು ಸಾರ್ವಜನಿಕರ ಹಣ, ಸಾರ್ವಜನಿಕರ ಆಸ್ತಿ, ಅದನ್ನು ಅಂತ ಒಂದು ದೊಡ್ಡ ಸ್ಥಾನದಲ್ಲಿ ಕುತ್ಕೊಂಡು ಅವ್ರಿಗೆ ನಿರ್ಧಾರ ತಗೊಂಡ್ರೆ ತಪ್ಪು ಅನಿಸುತ್ತೆ. ರಾಜೀನಾಮೆ ಕೊಡಬೇಕು. ಅವರು ಕೊಟ್ಟ ನಂತರ ಏನಾಗುತ್ತೆ ನೋಡೋಣ. ಜನನಾಯಕ ಆಗಿರೋನು ಕಾಮನ್ ಪೀಪಲ್ ಏನು ಲಾಭ ಬರುತ್ತೆ ಅದು ನಾವು ಪಾಲನೆ ಮಾಡಲೇಬೇಕಾಗುತ್ತೆ. ಅವನು ಅಧಿಕಾರದಲ್ಲಿ ಇದ್ದನ್ನು ಕೂಡ ಲೀಗಲ್ ಆಗಿ ಅವನು ಕ್ಯಾರಿ ಮಾಡ್ಬೋದು, ಮಾಡಬಾರ್ದು ಅಂತ ಏನಿಲ್ಲ. ಬಟ್ ರೆಸಿಗ್ನೇಷನ್ ಕೊಟ್ಬಿಟ್ಟೆ ಇನ್ನು ಕೇಸ್ ನಡೆಸಬೇಕು ಅಂತ ಏನಿಲ್ಲ. ಆ ರೆಸಿಗ್ನೇಷನ್ ನನ್ನ ಪ್ರಕಾರ ಕೊಡೋಂಥ ಅವಶ್ಯಕತೆ ಬರಲ್ಲ. ಈ ನಮ್ಮ ಕರ್ನಾಟಕದಲ್ಲಿ ಇರ್ಬೋದು, ನಮ್ಮ ದೇಶದಲ್ಲಿ ಇರೋಂಥ ರಾಜಕಾರಣಿಗಳು ಮೋಸ್ಟ್ 90% ಕರಪ್ಟಿವ್ ಪೊಲಿಟಿಷಿಯನ್ಸ್ ಇರೋದು. ಅವ್ರಂತ ಸಾವಿರಾರು ಕೋಟಿಗೆ ಅಂತ ಇದ್ದಾರೆ. ಬಟ್ ಇದು ಬಂದ್ಬಿಟ್ಟು ಫ್ಯಾಮಿಲಿ ಏನೋ ಅವ್ರ ಮಾಮ ಇದೇನೋ ಏನೋ 3 ಎಕರೆ ಜಮೀನು ಅಂತ ಕಾಂಟ್ರವರ್ಸಿಸ್ ಇದೆ.
ಬಟ್ ಹಾಗಾಗಿರೋದ್ರಿಂದ ರಿಸೈನ್ ಮಾಡಿಬಿಟ್ಟೆ ಸಿ ಎಮ್ ಪೋಸ್ಟ್ ತೆಗೆದುಬಿಟ್ಟು ಅವನು ಫೇಸ್ ಮಾಡಬೇಕು ಅಂತ ಏನಿಲ್ಲ ಸರ್ ಮೇಡಮ್, ಜೊತೆಲೇ ಕ್ಯಾರಿ ಮಾಡ್ಬೋದು, ಇದು ತಪ್ಪಿಲ್ಲ. ಅಧಿಕಾರದಲ್ಲಿ ಇದ್ದಾಗ ಅವರು ಅದನ್ನ ದುರುಪಯೋಗ ಪಡಿಸ್ಕೊಂಡ್ರೆ ಅಥವಾ ಸಾಕ್ಷಿ ನಾಶ ಮಾಡುವಂತ ಕೆಲಸ ಮಾಡಿದ್ರಿ ಅಂತ. ಈಗ ಅಧಿಕಾರದಲ್ಲಿ ಇರೋರ್ಗಿಂತ ಇಲ್ಲದೆ ಇರೋರಿಗೆ ಸಾಕ್ಷಿ ನಾಶಗಳು ತುಂಬ ಜಾಸ್ತಿ ಮಾಡ್ತಾ ಇದ್ದಾರೆ. ಅದು ನೂರಾರು ಉದಾಹರಣೆಗಳು ಸಿಗುತ್ತೆ, ನಾವು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಬಟ್ ನೂರಾರು ಉದಾಹರಣೆಗಳು ಸಿಗುತ್ತೆ. ಬಟ್ ಇದ್ದಿದ್ದಲ್ಲಿ ಕರ್ನಾಟಕ ಪೊಲಿಟಿಷಿಯನ್ಸಲ್ಲಿ ತಕ್ಕಮಟ್ಟಿಗೆ ಕ್ಲೀನ್ ಹ್ಯಾಂಡ್ ಅಂದರೆ ಸಿದ್ದರಾಮಯ್ಯ ಅಂತ ಒಂದಿದೆ. ಹಾಗಾಗಿ ಅದರಂಥ ಅವಶ್ಯಕತೆ ಇಲ್ಲ. ಆಪೋಸಿಷನ್ ಪಾರ್ಟಿಯವರೆಲ್ಲ ಕೇಳ್ತಿದ್ದಾರೆ ರೆಸಿಗ್ನೇಷನ್ ಕೊಡಬೇಕು ಅಂತ. ಬಟ್ ಆಪೋಸಿಷನ್ ಅವ್ರಿಗೆ ಒಂದು ನನ್ನ ಪರ್ಸ್ನಲ್ ಸಜೆಷನ್ ಏನು ಅಂದರೆ, ನೀವು ಈ 136 ಸೀಟ್ ಇದೆ, ಇವ್ರು ಈ ಸರ್ಕಾರ ಬೀಳ್ಸಕ್ಕೆ ಹೋದ್ರೆ ನೆಕ್ಸ್ಟ್ BJPನೇ ಆಗಲಿ ದಳನೇ ಆಗಲಿ ನೆಕ್ಸ್ಟ್ ಇನ್ನೂ 10 ವರ್ಷ ಆದ್ರೂ ಅಧಿಕಾರಕ್ಕೆ ಬರೋಲ್ಲ. ಈಗ ಅವ್ರಿಗೆ ಬಿಟ್ಬಿಡಿ, ಅವ್ರು ಏನೋ ಕಿತ್ತಾಡ್ಕೊಂಡು ಏನೋ ಮಾಡ್ತಿದ್ದಾರೆ ಅದನ್ನೆಲ್ಲ ಜನ ನೋಡ್ತಿದ್ದಾರೆ. ನೆಕ್ಸ್ಟ್ ಕ್ಲೀನ್ ಮೆಜಾರಿಟಿ BJP ಸಿಗುತ್ತೆ. ಇಲ್ಲ ಅಂದರೆ BJP ಇನ್ನೂ 10 ವರ್ಷ ಆದರೂ ಕರ್ನಾಟಕದಲ್ಲಿ ಫಾರ್ಮೇಷನ್ ಮಾಡೋದು ಅವರೇ ಕೈಯಾರೆ ಕಳ್ಕೊಳ್ತಾರೆ ರಾಜೀನಾಮೆ ಕೊಟ್ರೆ ಯಾರು ಅಧಿಕಾರಕ್ಕೆ ಬರಬೇಕು ಅಂತ ಅದೇ ಹೇಳಿದ್ನಲ್ಲ ಮೇಡಮ್, 90% ಎಲ್ಲ ಕರಪ್ಟಿವೇ ಇದ್ದಾರೆ ಅಂತ. ಇದ್ದಿದ್ರಲ್ಲಿ ಕರ್ನಾಟಕದಲ್ಲಿ ತಕ್ಕಮಟ್ಟಿಗೆ ಕ್ಲೀನ್ ಹ್ಯಾಂಡು ಅಂದರೆ ಆ ಮನುಷ್ಯನೇ ಇರೋದು. ಆ ಮನುಷ್ಯನ ಕಳ್ಕೊಂಡ್ರೆ ಅಂಥದ್ರಲ್ಲಿ ಕಾಂಗ್ರೆಸ್ನಲ್ಲಿ ಅಂತ ಯಾರು ಕ್ಲೀನ್ ಹ್ಯಾಂಡ್ಗಳು ಭಾಳ ಕಡಿಮೆ. ಕಾಂಗ್ರೆಸ್ ಅಂದರೆ ಕರಪ್ಟಿವ್ ಅಂದರೆ ಕಾಂಗ್ರೆಸ್ ಅಂತ ಕೆಲವ್ರು ಹೇಳ್ತಾರೆ. ಬಟ್ ಕ್ಲೀನ್ ಹ್ಯಾಂಡ್ ಅಂದರೆ ಇದ್ದಿದ್ದಲ್ಲಿ ಕಣ್ಣು ಮುಚ್ಕೊಂಡು ಹೇಳ್ಬೇಕಾಗಿರೋದು ಒಂದೇ ಹೆಸರು ನಮ್ಮ ಕರ್ನಾಟಕದಲ್ಲಿ ಇರೋದು ಸಿದ್ದರಾಮಯ್ಯ. ಇನ್ನು ಯಾವ ಫ್ಯಾಮಿಲಿ ಪೊಲಿಟಿಷಿಯನ್ಸ್ಗಳಿದೆ, ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ಬೇರೆ ಕಡೆ ಎಲ್ಲ ಇದೆ. ಬಟ್ ದಾವಣಗೆರೆ ಇರ್ಬೋದು, ಹುಬ್ಳಿ ಯಾವುದೇ ಇರ್ಬೋದು, ಆ ಥರ ಕ್ಲೀನ್ ಹ್ಯಾಂಡ್ ಅಂತ ಅಂದರೆ ನಮ್ಮ ಪ್ರಕಾರ ಸಿದ್ದರಾಮಯ್ಯ ಅಂತಲೇ ಹೇಳ್ಬೋದು. ಬಟ್ ನಾನು ಲೆಕ್ಕಾಚಾರ ಮಾತಾಡ್ತೀನಿ, ನಾನು ಫೇವರ್ ಸಿದ್ದರಾಮಯ್ಯ ಅಭಿಮಾನಿನೂ ಅಲ್ಲ, ಫೇವರ್ ಇಲ್ಲ, ಎಂಥದ್ದು ಇಲ್ಲ. ಬಟ್ ಲೆಕ್ಕ ಮಾಡಿ ನಾನು ಹೇಳ್ತಾ ಇದ್ದೀನಿ. ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಕೋರ್ಟ್ ಕೇಸ್ ಹಾಕಿದ್ರು, ಅದು ಸ್ವೀಕಾರ ಮಾಡೋದು ಖಂಡಿತವಾಗ್ಲೂ ತಪ್ಪು. ಯಾಕೆ ಅಂದರೆ ಅವರೆಲ್ಲೂ ಅವ್ರ ಹೆಂಡತಿ ತೊಗೊಂಡಿರ್ಬೋದು, ಅವ್ರು ತಮ್ಮ ಕೊಟ್ಟಿದ್ದಾರೆ ಸೈಟ್ನ ಜಾಗನ, ಅದಕ್ಕೆ ಜಾಗ ಕೇಳಿದ್ದಾರೆ, ಜಾಗ ಮೂಡಾದವರು ಆಕ್ಯುಪೈ ಮಾಡ್ಕೊಂಡವ್ರೆ. ಆಕ್ಯುಪೈ ಮಾಡ್ಕೊಂಡೋದಕ್ಕೆ ಸೈಟ್ ಕೊಡಿ ಅಂದಿದ್ದಾರೆ, ಸೈಟ್ ಕೊಡಿ ಅನ್ನೋದಕ್ಕೆ ಬೇರೆ ಕಡೆ ಕೊಡ್ತೀವಿ ಅಂದಿದ್ದಾರೆ, ಕೊಟ್ಟಿದ್ದಾರೆ. ಇವ್ರ ಪಾತ್ರ ಎಲ್ಲೂ ಇಲ್ಲ, ಎಲ್ಲೂ ಸೈನ್ ಹಾಕಿಲ್ಲ. ಇವರು ಏಕಪಕ್ಷೀಯವಾಗಿ BJPಯವರು ಬೇಕಂತ ಮಾಡಿದ್ದಾರೆ. ಇದು ಒಂದೇ ಕಡೆ ಇಲ್ಲ, ಕರ್ನಾಟಕದಲ್ಲೆಲ್ಲ ಎಂಟೈರ್ ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಎಲ್ಲ ಕಡೆ ಇದೇ ಥರ ಮಾಡ್ತಾ ಇದ್ದಾರೆ. ಆಮೇಲೆ BJP ಇಷ್ಟೆಲ್ಲ ಹೇಳ್ತಾರಲ್ಲ, ಅವ್ರಿಗೆ ಒಂದು ಸಾರಿಲೂ 2/3 ಮೆಜಾರಿಟಿ ಅವ್ರಿಗೆ ಯಾವತ್ತೂ ಬಂದಿಲ್ಲ. ಆಪ್ರೇಷನ್ ಕಮಲದ ಮೇಲೆ ಮಾಡಿದ್ರು, ಆಮೇಲೆ ದುಡ್ಡು ಹಣ ಕೊಟ್ಟು 17 ಜನ ತೊಗೊಂಡೋಗಿ ಆಪ್ರೇಷನ್ ಕಮಲದ ಮೇಲೆ ಮಾಡಿದ್ರು. ಆಮೇಲೆ ಚೆಕ್ಕಲ್ಲಿ ಯಡಿಯೂರಪ್ಪ ಚೆಕ್ಕಲ್ಲಿ ಲಂಚ ಇಸ್ಕೊಂಡು ಜೈಲಿಗೆ ಹೋಗಿ ಬಂದ. 3 ಜನ CM ಆದ್ರೆ ಅವಾಗ ಕಂಪ್ಲೀಟ್ ಮಾಡಲಿಲ್ಲ. ಈ ಸರಿನೂ ಇವ್ರು ಕಂಪ್ಲೀಟ್ ಮಾಡಲಿಲ್ಲ. ಹಗರಣದಲ್ಲಿ ಒಳಗಡೆ ಹೋಗಿ ಮತ್ತೆ ಇನ್ನೊಬ್ಬರು ಬಂದರು. ಇವರು ಚೆನ್ನಾಗಿ ಆಳ್ತಾ ಇದ್ದಾರೆ, ಅದು ಸಹಿಸ್ಲಿಕ್ಕಾಗದೆ ಅಂತ ಹೊಟ್ಟೆವ್ರಿ ಬಡವ್ರಿ. ಅವಕಾಶ ಕೊಟ್ಟಾಗ ಸಿದ್ದರಾಮಯ್ಯ ಅವರು ಕೋರ್ಟ್ನ ಮೊರೆ ಹೋಗಿದ್ರು, ಅದನ್ನ ಪ್ರಶ್ನಿಸಿ. ಇವಾಗ ಕೋರ್ಟ್ ಕೂಡ ಅವರ ಅರ್ಜಿಯನ್ನು ವಜಾ ಮಾಡಿದೆ. ಇದು ಹೋಗ್ಬೋದು, ಕೊಡ್ಬೋದು ಅಂತ ಕೊಟ್ಟಿದ್ದಾರೆ. ಅದು ಏಕಪಕ್ಷವಾಗಿ ಅವ್ರು ಏನೋ ಒಂದು ಗೂಬೆ ಕೂರಿಸ್ಬೇಕು ಕೊಟ್ಟಿದ್ದಾರೆ. ಈಗ ಇವ್ರಿಗೆ ಹೈಕೋರ್ಟಿಗೆ ಮತ್ತೆ ಹೋಗ್ಲಿಕ್ಕೆ ಇನ್ನೊಂದು ಬೆಂಚ್ ಇದೆ. ಹೈಕೋರ್ಟ್ಗೆ ಹೋಗೋಕ್ಕೆ ಪ್ರಾವಿಷನ್ ಇದೆ, ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕೆ ಪ್ರಾವಿಷನ್ ಇದೆ. ಮತ್ತೆ ನಾಳೆ ಹೈಕೋರ್ಟ್ಗೆ ಹೋಗ್ತಾರೆ. ಮತ್ತೆ ಅದು ಕೋರ್ಟ್ ತೀರ್ಮಾನ ಕೊಡಬೇಕು. ಅದು ತೀರ್ಮಾನ ಕೊಟ್ಟಿಲ್ಲ. ಈ ಕೇಸ್ ಮೇಲೆ ತೀರ್ಮಾನ ಪ್ರಾಸಿಕ್ಯೂಷನ್ಗೆ ಮಾತ್ರ ಅವ್ರನ್ನ ಅನುಮತಿ ಕೊಟ್ಟರು, ಅವಕಾಶ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಹೋಗೋದು ಬೇಕಿಲ್ಲ, ಹೈಕೋರ್ಟಲ್ಲೇ ಇದೆ. ಹೈಕೋರ್ಟಲ್ಲಿ ಒಂದು ಪೀಠ ಇದೆ. ಹೈಕೋರ್ಟ್ ಪೀಠಕ್ಕೆ ಹೋಗಿ ಇಲ್ಲೇ ಬೇಕಾದ್ರೆ ವಜಾ ಆದರೂ ಆಗ್ಬೋದು. ಇಲ್ಲಿ ತೀರ್ಪಾಗಿ ಇಲ್ಲಿ ಆಗದೆ ಹೋದ್ರೆ ಮತ್ತೆ ಹೋಗ್ಬೋದು. 2 ಕಡೆಗೂ ಹೋಗೋಕ್ಕೆ ಪ್ರಾವಿಷನ್ ಇದೆ. ಹೈಕೋರ್ಟಲ್ಲೇ ಹೋಗ್ಬೋದು, ಇನ್ನೊಂದು ಪೀಠ ಇದೆ. ಒಳಗಾಗೋ ಅವಶ್ಯಕತೆ ಕೊಟ್ಟಿದ್ದಾರೆ. ಕೋರ್ಟಿಗೆ ತೀರ್ಪಿಗೆ ಮನ್ಬೇಕು, ಕೇಸ್ ಹೋಗ್ತಾರೆ, ಕೋರ್ಟ್ಗೆ ಹೋಗ್ತಾರೆ. ನಾಳೆನೇ ಹೋಗ್ತಾರೆ ಇದು ಹೈಕೋರ್ಟ್ಗೆ. ಸಿಎಂ ಸಿದ್ದರಾಮಯ್ಯ ಅವರು ಕೆಲವೊಂದು ಹಗರಣಗಳ ಅಪವಾದ ಮೇಲೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ್ರು. ಆದ್ರೆ ಅದನ್ನ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಅವರು ಕೋರ್ಟ್ ಮೊರೆ ಹೋಗಿದ್ರು. ಆದ್ರೆ ಕೋರ್ಟ್ ಇವತ್ತು ಅವರ ಅರ್ಜಿಯನ್ನ ವಜಾಗೊಳಿಸಿ ತನಿಖೆಗೆ ಒಳಗಾಗಬೇಕು ಸಿದ್ದರಾಮಯ್ಯ ಅವರು ಅನ್ನೋದಂತ ಆದೇಶ ಹೊರಡಿಸಿದೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಎಷ್ಟು ಜನ ಇದ್ದಾರೆ ನಮ್ಮ ಇಂಡಿಯಾದಲ್ಲಿ, ಎಲ್ಲ ಹಗರಣ ಮಾಡ್ತಾನೆ ಇದ್ದಾರೆ. ಇವಾಗ ಸಿದ್ದರಾಮಯ್ಯದು ಇವಾಗ ಹಿಡ್ಕೊಂಡು ಅವರು ಫಸ್ಟ್ DK ಶಿವಕುಮಾರ್ನ ಹಿಡಿದಿದ್ರು. ಏನು ಮಾಡಿದರು? ಕೋರ್ಟ್ ಇಲ್ಲ ಅಂತ ಬಿಟ್ರಲ್ಲ, ಇವಾಗ ಸೀಟಲ್ಲಿ ಕುಂತ್ಕೊಂಡು ಏನೋ ನಡೆಸ್ತಾ ಇದ್ದಾರೆ. ಇವಾಗ ಅದನ್ನು ಇಳಿಸ್ಬಿಡಿ ಅಂದ್ಬಿಟ್ಟು ಇಳಿಸ್ಬಿಡ್ಬೇಕು. ಇಳಿದ ಮೇಲೆ ಯಾರು ಕುಂತ್ಕೊಳ್ತಾರೆ ಅಲ್ಲಿ? ಯಾರು ಕೂರ್ತಾರೆ ಆ ಚೇರಲ್ಲಿ? ಯಾರಿದ್ದಾರೆ ಇವಾಗ? ಬೆಟ್ರ್ ಇದ್ದಾರಲ್ಲ. ಸುಮ್ಮನೆ ಫಸ್ಟು ಏನಾಗ್ತಾ ಇದೆ ಅರ್ಥ ಆಗಲಿ. ಕೋರ್ಟ್ ಇದೆ, ಮಾಡೋದು ಕೋರ್ಟ್ ಕೆಲಸ. ಕೋರ್ಟ್ ಮಾಡೋದು ಸರ್ಕಾರದ ಮಾಡ್ತಾ ಇದೆ. DK ಶಿವಕುಮಾರ್ ವಿರುದ್ಧ ಏನಾದರೂ ಸಾಕ್ಷಿ ಸಿಗ್ತಾ ಜೈಲಿಗೆ ತೊಗೊಂಡೋಗಿ ಹಾಕಿದ್ರಲ್ಲ,
ಹಾಕಿದ್ರಲ್ಲ, ಏನಾಯ್ತು? ಇನ್ನು ಸಾಬೀತಾಗಬೇಕಲ್ವಾ? ಪ್ರಾಸಿಕ್ಯೂಷನ್ ಆಗಿದ ತಕ್ಷಣ ರಾಜೀನಾಮೆ ಕೊಡ್ಬೇಕಂತ ಅವಶ್ಯಕತೆ ಏನು ಇಲ್ವಲ್ಲ. ಅಕಸ್ಮಾತ್ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಅದು ಸಾಕ್ಷಿಗಳನ್ನ ನಾಶ ಮಾಡೋ ಕೆಲಸ ಮಾಡಿದ್ರೆ ಅಂತ. ಆ ಥರ ಖಂಡಿತ ಇಲ್ಲ. ಏನು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ ಅಷ್ಟೇ. ಹಾಗೆ ಮುಂದುವರಿಬೋದು ಅಂತ. ಅಕಸ್ಮಾತ್ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ರೆ ಯಾರು ಅಧಿಕಾರಕ್ಕೆ ಬರಬೇಕು ಅಂತ ಅನ್ಸುತ್ತೆ? ಅಕಸ್ಮಾತ್ ಕೊಟ್ರೆ ಅದೇ DKಶಿನೇ. ಡಿಕೆಶಿ ಮೇಲೂ ಆ ಹಗರಣಗಳ ಅಪವಾದ ಇದೆ. ಇದೆ, ಎಲ್ಲರ ಮೇಲೂ ಇದೆ. ಇವಾಗ ಕುಮಾರಸ್ವಾಮಿ ಮೇಲೆ ಇಲ್ವಾ, ಆಮೇಲೆ ತಿರ್ಗಾ ಯಡಿಯೂರಪ್ಪನ ಮೇಲೆ ಇಲ್ವಾ, ಎಲ್ಲರ ಮೇಲೂ ಹಗರಣಗಳಿಗೂ ಇದ್ದೇ ಇದೆ. ಯಾರು ಸಭ್ಯಸ್ಥರಲ್ಲ. ಅವಾಗ ಹಳೆ ಕಾಲದಲ್ಲಿ ಇತ್ತು ಸಭ್ಯಸ್ಥರು ಅಂತ, ಈಗ ಯಾರು ಸಭ್ಯಸ್ಥರಲ್ಲ. ರಾಜಕಾರಣಿಗಳೆಲ್ಲ ಬರೀ ಮೋಸಗಾರಿಕೆನೆ. ಬೆಳ್ಳಣಿಕೆಯಲ್ಲಿ ತೋರಿಸಿ ಇವಾಗ ಇರೋರು ಯಾರು ರಾಜಕಾರಣಿ ಏನು ಕರೆಕ್ಟಾಗಿದ್ದಾರೆ ಅಂತ ಯಾರೂ ಇಲ್ಲ. ಹಳೆ ಕಾಲದಲ್ಲಿ ಇದ್ದರು ಎಲ್ಲ ರಾಜಕಾರಣಿಗಳು. ಅವಾಗ ಏನು ಅವರು ಮನೆಯೇ ಇರ್ತಾ ಇರಲಿಲ್ಲ, ಆ ಥರ ದುಡಿತಾ ಇದ್ರು. ಈಗ ಎಷ್ಟೆಷ್ಟು ಮನೆ ಮಾಡಿದ್ದಾರೆ, ಎಷ್ಟು ಆಸ್ತಿ ಮಾಡಿದ್ದಾರೆ, ಒಬ್ಬೊಬ್ಬರು ತನಿಖೆ ಮಾಡ್ತಾರೆ, ಇಡೀ ನಮ್ಮ ಸರ್ಕಾರ ನಡೆಸ್ಬೋದು. ಆ ಥರ ಅಷ್ಟೊಂದು ಮಾಡಿಟ್ಟಿದ್ದಾರೆ ಆಸ್ತಿನ. ಒಂದೊಂದು ಹಗರಣಗಳು ತಗೊಂಡ್ಬಿಟ್ರೆ ಯಾರೂ ಸಭ್ಯಸ್ಥರಲ್ಲ. ಸಭ್ಯಸ್ಥರು ಬರೋಕ್ಕೂ ಆಗಲ್ಲ ನಮ್ಮ ಈ ರಾಜಕೀಯದಲ್ಲಿ. ಸಭ್ಯಸ್ಥರು ಬಂದರೆ ಅದನ್ನ ಉಳಿಗಾಲನೇ ಇಲ್ಲ. ಇದು ನಮ್ಮ ಅನಿಸಿಕೆ. ಸಿದ್ದರಾಮಯ್ಯ ಅವರು ಹಗರಣ ಮಾಡಿದ್ದಾರೆ ಅಂತ ಅಪವಾದ ಇದೆ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ಮಾಡಿರ್ಬೋದು ಅನ್ಸುತ್ತಾ? ಅಲ್ಲ, ಅದ್ರ ಬಗ್ಗೆ ನನಗೆ ಅಷ್ಟೊಂದು ಇದಿಲ್ಲ. ಯಾಕೆಂದರೆ ಇದರಲ್ಲಿ ತಾನೇ ಹೇಳಿದ್ದು ಅವರ ಮಿಸ್ಸಸ್ ಇದ್ರ ಮೇಲೆ ಹಗರಣ ಇದೆ ಅಂತ. ಭ್ರಷ್ಟಾಚಾರದ ಆರೋಪಗಳಿದೆ. ಇರಬಹುದು. ಯಾಕೆ ಗೊತ್ತಾ? ಅದೇ ಹೇಳಿದ್ನಲ್ಲ ನಾನು ಫಸ್ಟೇ, ಯಾರು ಸಭ್ಯಸ್ಥರಲ್ಲ. ಯಾವುದೊಂದು CM ತಗೊಳ್ಳಿ, ಇವಾಗ ಏನು ಯಾವುದೊಂದು ಮಿನಿಸ್ಟ್ರು ತಗೊಳ್ಳಿ, ಯಾರು ನಿಜವಾಗ್ಲೂ ಸಭ್ಯಸ್ಥರಂತಲ್ಲ. ಇಲ್ಲಿ ಸುರೇಶ್ ಕುಮಾರ್ ಇದ್ದರು, ಪರವಾಗಿಲ್ಲ, ಅವಾಗ ಏನೋ ಚೆನ್ನಾಗಿ ಮಾಡ್ತಾಯಿದ್ರು. ಆದರೆ ಅವ್ರ ಮೇಲೂ ಇದೆ ಅಪವಾದಗಳು, ಪ್ರತಿಯೊಬ್ಬರ ಮೇಲೆ. ಅಶ್ವಥ್ ನಾರಾಯಣ ಆ ಕಡೆ, ನಮ್ಮ ಕಾನ್ಸ್ಟಿಟ್ಯೂನ್ಸಿ ಆ ಕಡೆ, ಅವ್ರ ಮೇಲೂ ಹಗರಣಗಳು ಇದೆ. ಅವ್ರೂ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು. ಅದನ್ನೇ ಹೇಳಿದ್ದು, ಯಾರು ಸಭ್ಯಸ್ಥರು ಅಲ್ಲ. ಹಾಗಾದ್ರೆ ಆರೋಪ ಇದ್ರೂ ಕೂಡ ಸಿದ್ದರಾಮಯ್ಯ ಅವರು ಮುಂದುವರಿಬಹುದು ಅಧಿಕಾರದಲ್ಲಿ. ಸದ್ಯದಲ್ಲಿ ಮುಂದುವರಿಬೋದು, ಏನೋ ಒಳ್ಳೆ ಕೆಲಸ ಮಾಡ್ತಾವ್ರೆ ಅಂತ ನಮ್ಮ ಅನಿಸಿಕೆ ಅಷ್ಟೇ. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಜನ ಹೇಳೋ ಪ್ರಕಾರ ಸಿಎಂ ಸಿದ್ದರಾಮಯ್ಯ ಅವರು ಪ್ರಾಸಿಕ್ಯೂಷನ್ಗೆ ಒಳಗಾಗಬೇಕು. ಜನರ ಕಣ್ಣಿಗೆ ಕಣ್ಣೆರ್ಚೋದಕ್ಕಾಗಿ ಕೋರ್ಟ್ ಮೊರೆ ಹೋಗ್ತಿರುವುದು ಅಥವಾ ಇನ್ನಷ್ಟು ಮುಂದೆನೂ ಕೂಡ ಕೋರ್ಟ್ ಮೊರೆ ಹೋಗ್ತೀನಿ ಅಂತ ಸಿದ್ದರಾಮಯ್ಯ ಅವರ ಹೇಳಿಕೆನ ಜನ ಖಂಡಿಸಬೇಕು ಅಂತ ಕೇಳ್ತಾ ಇದ್ದಾರೆ. ಹಾಗೇನೆ ಹಗರಣ ಮಾಡಿದ್ದಾರೆ ಹೌದಾದ್ರೆ ಅಥವಾ ಹಗರಣದಲ್ಲಿ ಇನ್ವಾಲ್ವ್ ಆಗಿದ್ದೇ ಹೌದಾದ್ರೆ ರಾಜೀನಾಮೆ ಕೊಟ್ಟು ಪ್ರಾಸಿಕ್ಯೂಷನ್ಗೆ ಒಳಗಾಗ್ಲಿ. ಆ ತನಿಖೆಯ ನಂತರ ಯಾವ ರೀತಿಯಾದ ತೀರ್ಪು ಬರುತ್ತೋ ಅದರ ಮೇಲೆ ಸಿದ್ದರಾಮಯ್ಯರು ಅಧಿಕಾರನ ಮತ್ತೆ ವಹಿಸ್ಕೊಳ್ಳಿ ಅಂತ ಒಂದಿಷ್ಟು ಜನ ಹೇಳ್ತಾರೆ. ಇನ್ನೊಂದಿಷ್ಟು ಜನ ಕಾಂಗ್ರೆಸ್ ಸರ್ಕಾರದಲ್ಲೇ ಸಿಎಂ ಸಿದ್ದರಾಮಯ್ಯನಷ್ಟು ಕ್ಲೀನ್ ಹ್ಯಾಂಡ್ ಯಾರೂ ಇಲ್ಲ, ಭ್ರಷ್ಟಾಚಾರಕ್ಕೆ ಆ ಮನುಷ್ಯ ಸಂಬಂಧಪಟ್ಟಿಲ್ಲ, ಅದಕ್ಕೆ ಆ ಥರ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯರು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಸಿಎಂ ಸಿದ್ದರಾಮಯ್ಯರು ಪ್ರಾಸಿಕ್ಯೂಷನ್ಗೆ ಒಳಗಾಗ್ಲಿ, ಆದ್ರೆ ಅಧಿಕಾರದಲ್ಲಿ ಇದ್ದೇನೆ ಒಳಗಾಗ್ಲಿ. ಇದು ಕೇವಲ ರಾಜಕೀಯ ಷಡ್ಯಂತ್ರದಿಂದ ಸಿಎಂ ಸಿದ್ದರಾಮಯ್ಯರು ಈ ರೀತಿಯಾದ ಅಪರಾಧಗಳನ್ನ ಹೊತ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಅನ್ನೋದು ಕೆಲವೊಂದಿಷ್ಟು ಜನರ ಅಭಿಪ್ರಾಯ ಆಗಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪವನ್ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.